ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿರುವಂಥ 9 ಜನ ಸ್ಪರ್ಧಿಗಳದ್ದು ಟಾರ್ಗೆಟ್ ಏನು ಹೇಳಿ? ಈಗ ಬಿಗ್ ಬಾಸ್ ಫೈನಲಲ್ಲಿ ಇರಬೇಕು, ನಾನಿರಬೇಕು, ಅವನಿರಬಾರ್ದು, ನಾನಿದ್ರೆ ಅವ್ನು ಬರಬಾರ್ದು, ಅವನಿದ್ರೆ ನನಗೆ ಹೋಗೋಕ್ಕೆ ಕಷ್ಟ ಆಗುತ್ತೆ. ಈ ರೀತಿಯಾದಂಥ ಲೆಕ್ಕಾಚಾರಗಳೇ ಇದ್ದಾವೆ ಯಾರ್ದು? ಈ 9 ಜನ ಸ್ಪರ್ಧಿಗಳದು. ಆದರೆ ಈ ರೋಚಕ ಘಟ್ಟದಲ್ಲಿ ಬಿಗ್ ಬಾಸ್ ಕೊಟ್ಟಂಥ ಟ್ವಿಸ್ಟ್ ಇದೆಯಲ್ಲ, ಇದು ಭಾರಿ ರೋಚಕ ಕಣ್ರಿ. ಯಾಕಂತ ಹೇಳಿದ್ರೆ ಕಲ್ಪನೆಯನ್ನು ಕೂಡ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಅಂಥದ್ದೊಂದು ಟ್ವಿಸ್ಟನ್ನು ಬಿಗ್ ಬಾಸ್ ಕೊಟ್ಬಿಟ್ಟಿದ್ದಾರೆ. ಅದರಲ್ಲೂ ಕೂಡ ವೈಲ್ಡ್ ಕಾರ್ಡ್ ಮೂಲಕ ಬಂದಂತಹ ರಜತ್ಗೆ ಇಂಥದ್ದೊಂದು ಶಾಕ್ ಎದುರಾಗುತ್ತೆ ಅಂತ ಹೇಳ್ಬಿಟ್ಟು ಬಹುಶಃ ಕನಸು ಮನಸ್ಸಿನಲ್ಲೂ ಕೂಡ ರಜತ್ ಆಲೋಚನೆ ಮಾಡಿರಲಿಕ್ಕಿಲ್ಲ. ರಜತ್ ತಲೆಯಲ್ಲಿ ಸದ್ಯಕ್ಕೆ ನಾನು ಫೈನಲಿಗೆ ಹೋಗಾಗಿದೆ, ನಾನು ಫೈನಲಲ್ಲಿ ಇದ್ದೀನಿ ಅನ್ನುವಂಥದ್ದು ಫಿಕ್ಸ್ ಆಗಿದೆ. ಆದರೆ ರಜತ್ ಫೈನಲ್ಗೆ ಹೋಗದೇ ಇರುವಂತೆ ಮಾಡೋದಕ್ಕೆ ಬಿಗ್ ಬಾಸ್ನ ಟೀಮ್ ಬೇರೆ ರೀತಿಯಾದಂಥ ಒಂದು ಪ್ಲಾನಿಂಗನ್ನು ರೆಡಿ ಮಾಡಿಕೊಂಡಿದೆ ಅನ್ನೋದು ಬಹುಶಃ ರಜತ್ಗೂ ಕೂಡ ಗೊತ್ತಿಲ್ಲ, ಮನೆಯಲ್ಲಿರುವಂಥ ಉಳಿದ ಸ್ಪರ್ಧಿಗಳಿಗೂ ಕೂಡ ಕಲ್ಪನೆಗೆ ಬಂದಿಲ್ಲ. ಕಾರಣ ಈ ಬಾರಿ ಕ್ಯಾಪ್ಟನ್ ಆಗಿರುವಂಥ ರಜತ್ಗೆ ಈ ಬಾರಿ ನಾನು ಕ್ಯಾಪ್ಟನ್ ಆದೆ, ಈಗ ಇಮ್ಯುನಿಟಿ ಸಿಗುತ್ತೆ, ನನ್ನನ್ನು ಯಾರೂ ಕೂಡ ನಾಮಿನೇಷನ್ ಮಾಡೋಕ್ಕಾಗೋದಿಲ್ಲ, ನಾನು ಇಂಥವ್ರನ್ನೇ ನಾಮಿನೇಟ್ ಮಾಡಬೇಕು ಅನ್ನೋದನ್ನು ಫಿಕ್ಸ್ ಮಾಡ್ಕೊಂಡಿದ್ದಾನೆ. ಈ ಬುದ್ಧಿಗೇಡಿ ರಜತ್ತು ಈಗ ನಾಮಿನೇಷನ್ ವಿಚಾರದಲ್ಲೂ ಕೂಡ ಮಂಜುನ ನಾನು ಫಿಕ್ಸ್ ಮಾಡ್ಕೊಂಡಾಗಿದೆ, ನಾಮಿನೇಷನ್ಗೆ ನಿನ್ನನ್ನೇ ತಗೊಳ್ಕೊಡೋದು, ನಿನಗೊಂದಷ್ಟು ರೀಸನ್ಗಳನ್ನು ಇಟ್ಕೊಂಡಿದ್ದೀನಿ ಅನ್ನೋದನ್ನು ನೇರವಾಗಿ ಹೇಳುವ ಮೂಲಕ ರಜತ್ ಇಲ್ಲಿ ಮಂಜುವನ್ನು ಫಿಕ್ಸ್ ಮಾಡುವಂಥ ಪ್ಲಾನನ್ನು ಮಾಡ್ಕೊಂಡಿದ್ದಾನೆ. ಆದರೆ ರಜತಿಗೆ ಗೊತ್ತಾಗ್ತಿಲ್ಲ ತಾನು ಇಂಥ ಕೆಡ್ಡದಲ್ಲಿ ಬಿದ್ದಿದ್ದೀನಿ ಅಂತೇಳಿ. ಅಸಲಿಗೆ ರಜತ್ ಈ ವಾರದ ಉಸ್ತುವಾರಿ, ಜೊತೆಗೆ ಬಿಗ್ ಬಾಸ್ ಮನೆ ಕ್ಯಾಪ್ಟನ್. ಆತನಿಗೆ ಈ ಫೈನಲ್ ಟಿಕೆಟ್ ಸಿಗೋದಿಲ್ಲ ಅನ್ನುವಂತಹ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇಲ್ಲ. ಆತ ಏನು ಅಂದ್ಕೊಂಡಿದ್ದಾನೆ, ಈಗ ಈ ಫೈನಲ್ ಟಿಕೆಟ್ ನನಗೂ ಕೂಡ ಸಿಗ್ಬೋದು ಅಂತೇಳಿ ಆತ ಅಂದ್ಕೊಂಡಿದ್ದಾನೆ. ಬಟ್ ಈಗ ಕೊಡುವಂಥ ಟ್ವಿಸ್ಟ್ ಹೇಗಿರುತ್ತೆ ಅಂತೇಳಿದ್ರೆ ರಜತ್ತಿಗೆ ಈ ಫೈನಲ್ ಟಿಕೆಟ್ ಸಿಗೋದಕ್ಕೆ ಸಾಧ್ಯನೇ ಇಲ್ಲ, ಆ ರೀತಿಯಾಗಿ ಪ್ಲಾನ್ ಮಾಡಿದ್ದಾರೆ. ಈಗ ಹೇಳಿ ಕೇಳಿ ಪ್ರಮುಖ ಘಟ್ಟದಲ್ಲಿ ಕ್ಯಾಪ್ಟನ್ ಆಗಿರುವಂಥ ರಜತನ್ನು ಫೈನಲ್ಗೆ ಕಳಿಸಿದ್ರೆ ಆತ ವೈಲ್ಡ್ ಕಾರ್ಡ್ ಮೂಲಕ ಬಂದವನು. ಆತನಿಗೆ ಟ್ರೋಫಿಯನ್ನು ಕೊಟ್ಟರು ಅಥವಾ ಆತ ಬಿಗ್ ಬಾಸ್ ಟ್ರೋಫಿಯನ್ನು ಗೆದ್ದರೂ ಕೂಡ ಆತನಿಗೆ ಕೊಟ್ಟರೆ ದೊಡ್ಡದೊಂದು ಅಪವಾದ ಬಿಗ್ ಬಾಸ್ ಟೀಮ್ನವರು ಹೊರಬೇಕಾಗುತ್ತೆ. ಇಷ್ಟು ಟೈಮ್ ಅಂದರೆ ಕಳೆದ 10 ಸೀಸನ್ನಲ್ಲಿ ಆಗದಂತಹ ಒಂದು ಎಡವಟ್ಟು ಈ ಸೀಸನ್ನಲ್ಲಿ ಮಾಡ್ದಂಗೆ ಆಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ವೈಲ್ಡ್ ಕಾರ್ಡ್ ಮೂಲಕ ಆತ ಬಂದವನು. ಅಂದರೆ ವೈಲ್ಡ್ ಕಾರ್ಡ್ ಮೂಲಕ ಬಂದವನು ಅಂತ ಹೇಳಿದ್ರೆ ಆಟವನ್ನು ನೋಡ್ಕೊಂಡು ಬಿಗ್ ಬಾಸ್ ಮನೆ ಒಳಗಡೆ ಬಂದವನು, ಇತರರ ಆಟವನ್ನು ನೋಡ್ಕೊಂಡು ಬಿಗ್ ಬಾಸ್ ಮನೆಗೆ ಬಂದವನು. ಹಾಗಾಗಿ ಅವನಿಗೆ ಈ ಬಾರಿ ಬಿಗ್ ಬಾಸ್ ಟ್ರೋಫಿಯನ್ನು ಇನ್ ಕೇಸ್ ಅವ್ನು ಗೆಲ್ಲುವಂತಹ ಸಾಮರ್ಥ್ಯ ಆತನಿಗಿದ್ರೂ ಕೂಡ ಆತನಿಗೆ ಕೊಟ್ಟರೆ ತಪ್ಪಾಗುತ್ತೆ, ವಿವಾದಗಳು ಮತ್ತು ವಿರೋಧಗಳು ಎರಡೂ ಕೂಡ ಹೆಚ್ಚಾಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಆತನಿಗೆ ಕೊಡೋದಿಲ್ಲ. ಆಮೇಲೆ ಆತ ಒಂದು ಸ್ವಲ್ಪ ಅಗ್ರೆಸಿವ್ ಆಟಗಾರ, ಜೊತೆಗೆ ಆತನ ಆಟವನ್ನು ಸದೆ ಬಡಿಲೇಬೇಕಲ್ವಾ, ಆತನ ಸೊಕ್ಕನ್ನು ಮುರಿಲೇಬೇಕಲ್ವ. ಆ ಕಾರಣಕ್ಕೋಸ್ಕರನೇ ಬಿಗ್ ಬಾಸ್ ಟೀಮ್ನವರು ಒಂದು ದೊಡ್ಡ ಪ್ಲಾನನ್ನೇ ಮಾಡ್ಕೊಂಡಿದ್ದಾರೆ. ಆ ಪ್ಲಾನ್ ಏನಂತ ಹೇಳಿದ್ರೆ ಈಗ ಬಿಗ್ ಬಾಸ್ ಮನೆ ಉಸ್ತುವಾರಿ ಆಗಿರುವಂತಹ ರಜತ್ಗೆ ಟಿಕೆಟ್ ಯಾವುದೇ ಕಾರಣಕ್ಕೂ ಕೂಡ ಸಿಗಬಾರ್ದು, ಅಂದರೆ ಫೈನಲ್ನ ಟಿಕೆಟ್ ಸಿಗಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ಈಗ ಆತ ಏನು ತಿಳ್ಕೊಂಡಿದ್ದಾನೆ, ನನಗೆ ಈ ಫೈನಲ್ ಟಿಕೆಟ್ ಸಿಗುತ್ತೆ ಅನ್ನೋಂಥ ಕಾರಣಕ್ಕೋಸ್ಕರ ಉಸ್ತುವಾರಿ ಆಗಿರುವಂಥ ರಜತ್ತು ಭಾರಿ ಖಡಕ್ಕಾಗಿ ತೀರ್ಮಾನಗಳನ್ನು ತೆಗೆದುಕೊಳ್ಳೋದೇನೋ, ತನಗೆ ಸಂಬಂಧ ಇಲ್ಲದೆ ಇರುವಂಥ ವಿಚಾರಗಳಿಗೆ ಮೂಗು ತೋರಿಸೋದೇನೋ. ಮಂಜು ಆತನಿಗೆ ಪ್ರಬಲವಾದಂಥ ಪ್ರತಿಸ್ಪರ್ಧಿ ಅನ್ನೋದು ಗೊತ್ತಿದೆ. ಹಾಗಾಗಿ ಆತನನ್ನು ಅವಾಯ್ಡ್ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು, ಆತನನ್ನು ಬಿಗ್ ಬಾಸ್ ಮನೆಯ ಈ ಟಿಕೆಟ್ ಸಿಗದೇ ಇರುವಂತೆ, ಅಂದರೆ ಫೈನಲ್ನ ಟಿಕೆಟ್ ಸಿಗದೇ ಇರುವಂತೆ ಆತನಿಗೆ ಏನೆಲ್ಲ ಷಡ್ಯಂತ್ರಗಳನ್ನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾನೆ. ತ್ರಿವಿಕ್ರಮ್ ಮತ್ತು ಇವನು ಸೇರಿಕೊಂಡು ಮಾಡಿರುವಂಥ ಪ್ಲಾನ್ ಇದು. ಈ ಸ್ಟ್ರಾಟರ್ಜಿ ಬಹುಶಃ ಮಂಜುಗೆ ಇದು ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಈ ರಜತ್ ಮತ್ತು ಈ ತ್ರಿವಿಕ್ರಮ್ ಸೇರಿಕೊಂಡು ಏನೋ ಒಂದು ಮಸಲತ್ತನ್ನು ಮಾಡಿದ್ದಾರೆ ಅಂತೇಳಿ. ಬಟ್ ಈ ಮಸಲತ್ತು ವರ್ಕೌಟ್ ಆಗೋದಿಲ್ಲ ಅನ್ನುವಂತಹ ಕಾಮನ್ ಸೆನ್ಸ್ ಅವ್ರಿಗಿಲ್ಲ. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇವ್ರು ಅಂದ್ಕೊಂಡಂಗೆ ಯಾವುದೂ ಕೂಡ ನಡೆಯೋದಕ್ಕೆ ಬಿಡೋದು ಕೂಡ ಇಲ್ಲ. ಬಿಗ್ ಬಾಸ್ ಟೀಮ್ಗೆ ಹೇಗೆ ಬೇಕೋ ಮತ್ತು ಬಿಗ್ ಬಾಸ್ ತಂಡಕ್ಕೆ ಹೇಗೆ ಬೇಕೋ ಹಾಗೆ ಮಾಡ್ತಾರೆ ಹೊರತು ಇವರ ಆಟವನ್ನು ನಡೆಯೋದಕ್ಕೆ ಬಿಡೋದಿಲ್ಲ. ಅದಕ್ಕೆ ಪೂರಕವಾಗಿ ಒಂದಷ್ಟು ಈಗ ತಂತ್ರಗಾರಿಕೆಗಳನ್ನು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಮೊದಲ ದಿನದ ಟಾಸ್ಕ್, ಸೋಮವಾರದ ಟಾಸ್ಕ್ನಲ್ಲಿ ಏನಾಯಿತು, ಚೆಂಡುಗಳನ್ನು ಬಿಸಾಡ್ತಾ ಹೋಗ್ತಾಯಿದ್ರು. ಯಾರ ಬಳಿ ಹೆಚ್ಚು ಚೆಂಡಿದೆ ಅವರಿಗೆ ಈ ಬಿಗ್ ಬಾಸ್ ಟಿಕೆಟ್ ಹೋಮ್ ಅಂತ ಹೇಳ್ಬಿಟ್ಟು ಒಂದು ಕೊಡ್ತಾ ಹೋಗ್ತಾರೆ. ಅಂದರೆ ಅಲ್ಲಿ ಸೇಫ್ ಆಗೋ ರೀತಿಯಲ್ಲಿ ಕೊಡ್ತಾ ಹೋಗ್ತಾರೆ. ಅಲ್ಲಿ ಪಾಯಿಂಟ್ಸ್ಗಳನ್ನು ಇಂಡಿವಿಜುವಲಿ ಪಾಯಿಂಟ್ಸ್ಗಳನ್ನು ಅಕೌಂಟ್ ಕೂಡ ಮಾಡ್ತಾರೆ. ಅಂದರೆ ಯಾರ್ಯಾರು ಎಷ್ಟು ಸ್ಥಾನಗಳನ್ನು ಗಳಿಸಿದ್ದಾರೆ, ಎಷ್ಟು ಸಲ ಈ ಹೆಚ್ಚು ಸ್ಥಾನಗಳನ್ನು ಗಳಿಸಿ ಯಾರನ್ನು ಹೊರಗಿಟ್ಟರು ಅನ್ನುವಂತಹ ಟಾಸ್ಕನ್ನು ಆಡಿಸ್ತಾ ಇರ್ತಾರಲ್ಲ, ಅದರಲ್ಲಿ ಈ ರೀತಿಯಾದಂಥ ಒಂದು ಇಂಡಿವಿಜುವಲ್ ಟಾಸ್ಕ್ಗಳನ್ನು ಕೂಡ ಕೊಡ್ತಾ ಇರ್ತಾರೆ. ಅದರಲ್ಲಿ ಮಂಜುವನ್ನು ಹೊರಗಡೆ ಇಡೋದಕ್ಕೋಸ್ಕರ ರಜತ್ತು ಇನ್ನಿಲ್ಲದ ತಂತ್ರಗಾರಿಕೆಯನ್ನು ಮಾಡ್ತಾ ಹೋಗ್ತಾನೆ. ಬಟ್ ಪದೇ ಮಂಜು ಒಳಗಡೆ ಬರುವಂಥದ್ದು, ತ್ರಿವಿಕ್ರಮ್ ನಂತರ ಮಂಜು ವಿರುದ್ಧ ತ್ರಿವಿಕ್ರಮ್ ರಜತ್ ಸೇರಿಕೊಂಡು ಮಾಡುವಂಥ ಷಡ್ಯಂತ್ರಗಳಿರ್ಬೋದು, ಇವೆಲ್ಲದೂ ಕೂಡ ಇವತ್ತಿಗೂ ಕೂಡ ಅಂದರೆ ಮಂಗಳವಾರಕ್ಕೂ ಕೂಡ ಮುಂದುವರಿಯುತ್ತೆ, ಬುಧವಾರಕ್ಕೂ ಕೂಡ ಇದೇ ರೀತಿಯಾದಂಥ ಟಾಸ್ಕ್ಗಳು ಮುಂದುವರಿತಾ ಹೋಗುತ್ತೆ. ಆರಂಭದಲ್ಲೇ ಹೇಳಿದ್ದಾರೆ ಈ ವಾರ ರಣರಂಗವಾಗಿ ಬಿಗ್ ಬಾಸ್ ಮನೆ ಬದಲಾಗುತ್ತೆ ಅಂತ ಹೇಳಿ. ಅಂದರೆ ಇದೊಂದೇ ಟಾಸ್ಕ್ ಅಂತಲ್ಲ, ಬುಧವಾರ ಗುರುವಾರ ಬೇರೆ ರೀತಿಯಾದಂಥ ಟಾಸ್ಕ್ಗಳನ್ನು ಕೂಡ ಕೊಡ್ತಾರೆ. ಅಲ್ಲೂ ಕೂಡ ರಜತನ ಉಸ್ತುವಾರಿ ಮಾಡಿದ್ರು ಅಂತ ಹೇಳಿದ್ರೆ ರಜತಿಗೆ ಕೊನೆಯ ಮೊಳೆಯನ್ನು ಹೊಡೆದ್ರು ಅಂತಲೇ ಅರ್ಥ. ಅಂದರೆ
ಆತನನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ಏನೆಲ್ಲ ಬೇಕು ಎಲ್ಲವನ್ನು ಕೂಡ ಮಾಡ್ಕೊಂಡು ಬರ್ತಾರೆ. ಆತ ಹೊರಗಡೆ ಹೋಗೋದೇ ಬೆಟರ್ ಕೂಡ ಹೌದು. ಪ್ರಾಮಾಣಿಕವಾಗಿ ಕಳೆದ ಆರಂಭದ ದಿನಗಳಿಂದನೂ 100 ದಿನಗಳಿಂದನೂ ಕೂಡ ಆಡ್ಕೊಂಡು ಬಂದವರು ಒಂದು ಕಡೆ ಆದರೆ, ಈ 50ನೇ ದಿನಕ್ಕೆ ಬಂದಂಥ ಈತ ಒಂದು ಕಡೆ. ಈತ ಬಂದ ಮೇಲೆ ಬಿಗ್ ಬಾಸ್ ಮನೆ ಆಟದ ಶೈಲಿ ಮತ್ತು ದಿಕ್ಕು ಎಲ್ಲವೂ ಕೂಡ ಬದಲಾಯಿತು, ಸಂತೋಷ. ಆದರೆ ಈತನಿಗೆ ಟ್ರೋಫಿ ಕೊಡೋದು ಮಾತ್ರ ಅಕ್ಷಮ್ಯ ಅಪರಾಧ ಆಗ್ತದೆ, ತಪ್ಪು ಕೂಡ ಆಗ್ತದೆ. ಯಾಕಂತ ಹೇಳಿದ್ರೆ ಆರಂಭದಿಂದ ಬಂದವರಿಗೆ ಒಂದು ನ್ಯಾಯ, ನಂತರದಲ್ಲಿ ಬಂದವರಿಗೆ ಒಂದು ನ್ಯಾಯ ಅಂತೇಳಿ ಆಗುತ್ತೆ. ಆಮೇಲೆ ಆತನಿಗೆ ಆಟನೂ ಕೂಡ ಈಸಿ ಆಗುತ್ತೆ. ಆತ ಬಹುಶಃ ಆರಂಭದಲ್ಲಿ ಬಂದಿದ್ರೆ ಆತನು ಕೂಡ ಇವ್ರ ಜೊತೆ ಹೀಗೆ ಈಗ ಉಳಿದ ಸ್ಪರ್ಧಿಗಳಿದಾರಲ್ಲ ಅದೇ ರೀತಿ ಆತನು ಕೂಡ ಇರ್ತಿದ್ನೇನೋ, ಆತ ಬದಲಾಗ್ತಿರ್ಲಿಲ್ಲ. ಬಟ್ ಆತನಿಗೇನಾಯಿತು, 50 ದಿನಗಳ ಆಟವನ್ನು ನೋಡುವಂತಹ ಅವಕಾಶ ಸಿಕ್ತು. ಅಂದರೆ ಒಂದು ರೀತಿಯಲ್ಲಿ ಕಂಪ್ಲೀಟಾಗಿ ಹೇಗೆ ಹೋಗ್ತಿದೆ ಬಿಗ್ ಬಾಸು, ಏನು ಎಂತ, ಯಾರ್ಯಾರು ಹೇಗೆ, ಎಲ್ಲೆಲ್ಲಿ ಯಾರ್ಯಾರಿಗೆ ಟ್ರಿಗರ್ ಮಾಡಬೇಕು, ಯಾರ್ಯಾರನ್ನ ಎಲ್ಲೆಲ್ಲಿ ಮಟ್ಟ ಹೊಡಿಬೇಕು, ಈ ರೀತಿಯಾದಂಥ ಸ್ಟ್ರಾಟಜಿಗಳನ್ನು ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಸಿಕ್ತು. ಅದೇ ಕಾರಣಕ್ಕೆ ಆತ ಬಂದವನೇ ಮಂಜುವನ್ನು, ಗೌತಮಿಯನ್ನು, ಚೈತ್ರಳನ್ನು ಒಂದು ರೀತಿಯಲ್ಲಿ ಟಾರ್ಗೆಟ್ ಮಾಡಿದಂಥ ಉದ್ದೇಶ ಏನು, ಈ ಲೆಕ್ಕಾಚಾರದಲ್ಲಿ ನನಗೆ ಪಾಪ್ಯುಲಾರಿಟಿ ಸಿಗುತ್ತೆ ಅನ್ನೋದು ಅವನ ಉದ್ದೇಶ ಆಗಿತ್ತು, ಆತನ ಕುತಂತ್ರ ಆಗಿತ್ತು. ಆ ದೃಷ್ಟಿಕೋನದಲ್ಲಿ ಕೆಲವೊಂದಷ್ಟು ಟಾರ್ಗೆಟ್ಗಳನ್ನು ಮಾಡಿಕೊಂಡ. ಬಟ್ ಆ ಟಾರ್ಗೆಟ್ಗಳಲ್ಲಿ ಕೆಲವು ಸಕ್ಸಸ್ ಆಯಿತು, ಕೆಲವು ಸಕ್ಸಸ್ ಆಗಲಿಲ್ಲ, ಅದು ಬೇರೆ ವಿಚಾರ. ಆದರೆ ಈಗ ಈ ಹಂತಕ್ಕೆ ಅವನು ಉಸ್ತುವಾರಿ ಆಗಿರೋದ್ರಿಂದ, ರಜತ್ ಉಸ್ತುವಾರಿ ಆಗಿರೋದ್ರಿಂದ ಮುಂದಿನ ಹಂತಕ್ಕೆ ಆತ ಹೋಗಬೇಕು ಅಂತ ಹೇಳಿದ್ರೆ ಆತನ ಬಳಿಯೂ ಕೂಡ ಒಂದಷ್ಟು ಪಾಯಿಂಟ್ಸ್ಗಳು ಇರಬೇಕಾಗ್ತದೆ. ಬಟ್ ಆ ವಿಚಾರದಲ್ಲಿ ರಜತ್ಗೆ ದೊಡ್ಡ ಶಾಕನ್ನೇ ಕೊಟ್ಟಿದೆ ಬಿಗ್ ಬಾಸ್ ಟೀಮು. ನೀನು ಉಸ್ತುವಾರಿಯಾಗಿ ಇರಿಯಪ್ಪ, ಈ ವಾರ ನಿನಗೆ ಫೈನಲ್ ಟಿಕೆಟನ್ನು ಕೊಡೋದಿಲ್ಲ, ನಿನಗೇನಾದರೂ ಫೈನಲ್ ಟಿಕೆಟ್ ಕೊಟ್ಟರೆ ಮುಗೀತು ನಮ್ಮ ಕತೆ ಅನ್ನೋದು ಇವರ ಲೆಕ್ಕಾಚಾರ ಇದ್ದಂತಿದೆ. ಸೊ ಇದೇ ಕಾರಣಕ್ಕೆ ಕಂಪ್ಲೀಟಾಗಿ ಇವನನ್ನು ಅವಾಯ್ಡ್ ಮಾಡುವಂಥ ಕೆಲಸವನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಯಾರನ್ನ? ರಜತ್ನ ಅವಾಯ್ಡ್ ಮಾಡೋದ್ರಲ್ಲೂ ಕೂಡ ಅರ್ಥ ಇದೆ. ಅದೇ ರೀತಿ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ಇನ್ನು ಅದು ಬಿಟ್ಟರೆ, ರಜತ್ನ ಈ ಸ್ಟ್ರಾಟಜಿಯನ್ನು ಉಲ್ಟಪಲ್ಟ ಮಾಡೋದು ಬಿಟ್ಟರೆ, ಈ ಟಿಕೆಟನ್ನು, ಫೈನಲ್ ಟಿಕೆಟನ್ನು ಯಾರಿಗೆ ಕೊಡಬೇಕು, ಹೇಗೆ ಕೊಡಬೇಕು ಅನ್ನುವಂಥದ್ದು ಈಗ ಟಾಸ್ಕ್ನಲ್ಲೇ ನಿರ್ಧಾರ ಆಗುತ್ತೆ. ಅಂದರೆ ಟಾಸ್ಕ್ಗಳಲ್ಲಿ ಬಹುಶಃ ಅತಿ ಹೆಚ್ಚು ಅಂಕಗಳು ಅಥವಾ ಎಂಡ್ ಆಫ್ ದಿ ಡೇಗೆ ಅತಿ ಹೆಚ್ಚು ಉತ್ತಮವಾಗಿ ಆಡಿದವ್ರು ಯಾರಿದ್ದಾರೆ ಅವರಿಗೆ ಈ ಟಿಕೆಟ್ ಸಿಗುತ್ತೆ. ಈ ಟಿಕೆಟನ್ನು ಪಡೆಯೋದಕ್ಕೋಸ್ಕರ 9 ಜನನೂ ಕೂಡ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಬಟ್ ಯಾರಿಗೋ ಒಬ್ರಿಗೆ ಸಿಗುತ್ತೆ, ಅವರು ಆ 2 ವಾರ ಸೇವ್ ಆಗ್ತಾರೆ, 2 ವಾರ ಸೇಫ್ ಆಗಿಬಿಡ್ತಾರೆ. 2 ವಾರವೂ ಕೂಡ ಅವರೇನು ಟೆನ್ಷನ್ ತಗೊಳ್ಳೋದೇ ಬೇಡ, ಆರಾಮಾಗಿರ್ಬೋದು. ನಂತರ ಈ ಟಿಕೆಟ್ ಸಿಕ್ಕಿದ ನಂತರ, ಯಾವಾಗ ಫೈನಲ್ ಟಿಕೆಟ್ ಸಿಕ್ಕಿದ ನಂತರ ತಮ್ಮ ಆಟದ ಶೈಲಿಯನ್ನು ಬದಲಾಯಿಸ್ಬೋದು. ತಮ್ಮ ವಿರುದ್ಧ ಯಾರೆಲ್ಲ ಕತ್ತಿಯನ್ನು ಮಸ್ತಿದ್ದಿದ್ರೋ ಅವರಿಗೆ ಶಾಕ್ ಮೇಲೆ ಶಾಕನ್ನು ಕೊಡ್ಬೋದು. ಹಾಗೆ ನೋಡಿದ್ರೆ ಈ ಟಿಕೆಟು ಮೇಲ್ ಕಂಟೆಸ್ಟೆಂಟ್ಗೆ ಸಿಗುತ್ತೆ ಅಂತ ಹೇಳಿಲ್ಲ. ಈಗ ಟಾಪ್ ರೇಸ್ನಲ್ಲಿ ಹನುಮ ಇರ್ಬೋದು, ತ್ರಿವಿಕ್ರಮ್ ಇರ್ಬೋದು, ಧನರಾಜ್ ಆಚಾರ್ ಇರ್ಬೋದು, ಅಥವಾ ಮಂಜು ಇರ್ಬೋದು, ಹೀಗೆ ಭವ್ಯ, ಪ್ರತಿಯೊಬ್ಬರು ಕೂಡ ಇದ್ದಾರೆ, ಮೋಕ್ಷಿತೆಯಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಇದ್ದಾರೆ. ಬಟ್ ಹಾಗಂದ ಮಾತ್ರಕ್ಕೆ ಅವರಿಗೆ ಸಿಗುತ್ತೆ ಅಂತಲ್ಲ, ಲಾಸ್ಟ್ ಮೂಮೆಂಟಿಗೆ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಅವರಿಗೆ ಈ ಟಿಕೆಟ್ ಹೋಗುತ್ತೆ. ಹಾಗಾಗಿ ಕೊನೆಯವರೆಗೂ ಕೂಡ ಆಟದ ಈ ಗಾಂಭೀರ್ಯತೆಯನ್ನು ಯಾರು ಬಿಟ್ಕೊಡೋದಿಲ್ವೋ ಅವರಿಗೆ ಈ ಟಾಸ್ಕ್ ಅಥವಾ ಈ ಒಂದು ಲಕ್ಕಿ ಚಾನ್ಸ್, ನೇರವಾಗಿ ಫೈನಲ್ಗೆ ಹೋಗುವಂಥ ಚಾನ್ಸ್ ಸಿಗುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಹಾಗಾಗಿ ಸದ್ಯಕ್ಕೆ ನೀವು ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ಬಟ್ ಒಂದು ಕ್ಲಿಯರ್, ಯಾವುದೇ ಕಾರಣಕ್ಕೂ ಕೂಡ ರಜತ್ಗೆ ಈ ಟಿಕೆಟನ್ನು ಕೊಡೋದಿಲ್ಲ ಅನ್ನುವಂಥದ್ದು. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಈ ಟಾಸ್ಕ್ನ ಒಂದು ರೀತಿ ನೀತಿ ಮತ್ತುಗಳು ಹೋಗ್ತಿರುವಂಥ ಶೈಲಿ ಮತ್ತು ಯಾರಿಗೆ ಈ ಟಿಕೆಟ್ ಸಿಕ್ಕಿದ್ರೆ ಬೆಟರ್ ಅಂತೇಳಿ ನಿಮ್ಗೆ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.